ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೊದಲು ಇವತ್ತು ವಿಶೇಷ ಬಂದ್ಬಿಟ್ಟು ಅಪ್ಪಾಜಿಯವ್ರ ಹುಟ್ಟಿದಬ್ಬ. ಇವತ್ತು ಇನ್ನೊಂದು ವಿಶೇಷ ಇದೆ, ಈ ವರ್ಷ ಬಂದಿರೋದು ಇನ್ನೊಂದು ವಿಶೇಷ ಇದೆ. ಅಂದ್ರೆ ಅವ್ರು ಹುಟ್ಟಿದಾಗ ಈ ದಿನ ಹೇಗಿತ್ತಲ್ಲ, ಸ್ವಾತಿ ನಕ್ಷತ್ರ, ಅದೇ ದಿನ ಇವತ್ತು ಬಂದಿದೆ. ಇದು ಇಡೀ ದಿನ ಇವತ್ತು ಸ್ವಾತಿ ನಕ್ಷತ್ರ, ಅಂದ್ರೆ ಅವ್ರು ಹುಟ್ಟಿದಾಗ ಏನು ಇದ್ದು ನಕ್ಷತ್ರ ಅದೇ ದಿನ ಇವತ್ತು ಬಂದಿದೆ. ಎಲ್ಲೋ ಒಂಥರ ಇವತ್ತು ಪುನರ್ಜನ್ಮ ತರ ಇದು. ಅವ್ರು ಚೈತ್ರ ಪೌರ್ಣಮಿ ದಿವಸ ಹುಟ್ಟಿದ್ದು, ಇವತ್ತು ಅದೇ ಸ್ವಾತಿ ನಕ್ಷತ್ರನೇ ಇದೆ. ಅದೇ ದಿನ ಅವ್ರು ಹುಟ್ಟಿದಾಗ ಏನ್ ದಿನ ಇತ್ತು ಆ ದಿನ ಇವತ್ತು ಬಂದಿದೆ. ಅದೆಷ್ಟು ವರ್ಷಕ್ಕೊಂದ್ಸಲ ಬರುತ್ತೆ ಗೊತ್ತಿಲ್ಲ. ಈ ಪ್ರೀತಿನೇ ಜನಗಳನ್ನ ಇಲ್ಲಿವರೆಗೂ ಕರೆಸ್ತಾ ಇದೆ ಇಷ್ಟು ವರ್ಷ ಆದ್ರೂ. ನಮ್ಮ ತಂದೆಯವ್ರಿಗೆ ಅಭಿಮಾನಿಗಳಿಂದ ಇಷ್ಟವಾಗಿರೋದೊಂದು ಹೇಳ್ತೀನಿ ಕೇಳಿ. ಅವ್ರಿಗೆ ಅವ್ರು ಇದ್ದಾಗ ಹುಟ್ಟದಬ್ಬ ಮಾಡ್ತಿದ್ರು, ಅಲ್ಲಿ ಜನಗಳು ಬಂದು ಜೈಕಾರ ಹಾಕೋದು. ಅದರಲ್ಲಿ ಒಂದು ಕೆಲವ್ರು ಏನ್ ಮಾಡೋರು, ಡ ಡ ಡ ಡ ಡ ಅಂತ ಹೇಳೋರು. ಅದನ್ನ ಅಪ್ಪಾಜಿ ನೋಡೋರು, ನೋಡ್ರಿ ಅವ್ನ ಪಜಿತಿ ನೋಡ್ರಿ ಹಿಂಗ್ ಮಾಡ್ತೀನಿ, ಡ ಡ ಡ ಡಾಕ್ಟರ್ ರಾಜ್ಕುಮಾರ್ ಇದೆ, ಅದನ್ನ ಬಹಳ ಇಷ್ಟಪಡೋರು, ಹಿಂಗ್ ನೋಡ್ತಾ ಇರೋರು ಅವರು. ಇವತ್ತು ಅದು ಜ್ಞಾಪಕ ಆಗುತ್ತೆ. ಅಪ್ಪಾಜಿ ಅವ್ರನ್ನ ಅಭಿಮಾನಿಗಳು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಅದು ಅವರ ಅಭಿಮಾನಿಗಳಿರೋ ಒಂದು ಸೇತುವೆ. ಅದು ಅವ್ರು ಹಾಗೆ ಜೀವಂತವಾಗಿರ್ತಾರೆ. ಇನ್ನೂ 100 ವರ್ಷ ಆಗ್ಲಿ ಇದು ಹೀಗೆ ಇರುತ್ತೆ. ಇನ್ನು 5 ವರ್ಷದಲ್ಲಿ ಅಪ್ಪಾಜಿ 100ನೇ ವರ್ಷ ಬರುತ್ತೆ. ಅವತ್ತು ಇಷ್ಟೇ ಚೆನ್ನಾಗಿ ಮಾಡೋಣ. ಈ ಗಲಾಟೆಯಲ್ಲೂ ಇವತ್ತು ಸರ್ಕಾರ ಇವತ್ತು ಇದನ್ನ ಮಾಡ್ತಾ ಇದೆ, ಅಪ್ಪಾಜಿ ಅವರು ಫಂಕ್ಷನ್ ಮಾಡ್ತಾ ಇದ್ದಾರೆ. ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. 18 ವರ್ಷ ಆಯ್ತು ಅಪ್ಪಾಜಿ ಇಲ್ಲದಾಗಿ. ಅವ್ರು ಇಲ್ಲ ಅಂತ ಯಾವತ್ತೂ ನಾವು ಭಾವಿಸಿಲ್ಲ. ಆದ್ರೂ ಸಹ ನಿಮ್ಗೆ ಒಬ್ಬ ಮಗನಾಗಿ ಎಷ್ಟು ಕಷ್ಟ ಅನ್ಸುತ್ತೆ ರಗಣ? ಅಪ್ಪಾಜಿ ನನ್ಗೇನು ಅವ್ರನ್ನ ಇಲ್ಲ ಅಂತ ಅನ್ಕೊಳ್ಳೋಕ್ಕೆ ಕಾರಣನೇ ಇಲ್ಲ. ಅವ್ರು ಇದಾರೆ ಅನ್ನೋಕ್ಕೆ 1000 ಕಾರಣ ಇದೆ. ಬೆಳಿಗ್ಗೆ ಎದ್ದಾಗ ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅವ್ರ ಫೋಟೋ ಇಲ್ಲದೆ ಇರೋದೇ ಇಲ್ಲ. ನಾನು ಅವ್ರ ಫೋಟೋ ಇಲ್ಲದೆ ಶುಭೋದಯ ಹೇಳೋದೇ ಇಲ್ಲ. ನಮ್ಮ ನಡವಳಿಕೆಯಲ್ಲಿ ಅವ್ರು ಬದುಕಿದ್ದಾರೆ. ಅದನ್ನ ಜೀವಂತವಾಗಿ ಇಟ್ಕೊಂಡು ಹೋಗ್ತಾ ಇದೀವಿ, ಪ್ರಯತ್ನ ಮಾಡ್ತೀವಿ. ನೀವೆಲ್ಲರೂ ಆಶೀರ್ವಾದ ಮಾಡಿ. ನಿನ್ನೆ ಯುವರಾಜ್ ಕುಮಾರ್ ಅವರ ಬರ್ತ್ಡೇ, ಇವತ್ತು ಅಪ್ಪಾಜಿ ಅವರ ಬರ್ಡೇ. ಒಂದ್ ಕಡೆ ಮಗನ ಬರ್ಡೇ, ಇನ್ನೊಂದ್ ಕಡೆ ತಂದೆಯವರ ಬರ್ಡೇ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಪ್ಪಾಜಿ ಹುಟ್ಟಿದಬ್ಬ ನಿನ್ನೆ ಚೈತ್ರ ಪೌರ್ಣಮಿ ದಿವಸ. ಅವತ್ತೇ ಗುರು ಹುಟ್ಟಿದ ನೋಡಿ. ಇದೆಲ್ಲ ಒಂದೊಂದ್ಸಲ ಕೂಡು ಬರುತ್ತೆ, ಇದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಅವನನ್ನ ನಮ್ಮ ತಂದೆ ಹೇಳೋರು, ಒಂದಿನ ಬೇಗ ಹುಟ್ಬಿಟ್ಟು ನಮ್ಮ ಅಣ್ಣನ ನೀನು ಅಂತ ಕೇಳಿದ್ವಿ. ಚಿಕ್ಕ ವಯಸ್ಸಲ್ಲಿ ಕೇಳಿದ್ವಿ. ಹಾಸ್ಪಿಟ್ಲಿಗೆ ಹೋಗಿ, ಏನೋ ಒಂದಿನ ಅರ್ಜೆಂಟಾಗಿ ಬೇಗ ಹುಟ್ಬಿಟ್ಟಿದ್ಯಾ, ನೀನೇನು ನಮ್ಮ ಅಣ್ಣನ ನೀನು ಅಂತ ಕೇಳಿದ್ವಿ. ಈ ಮಾತು ಇನ್ನೂ ಜ್ಞಾಪಕ ಇದೆ. ಬರಗಾಲ, ಮಳೆ ಬರುತ್ತೆ ಅಂತ ತುಂಬಾ ನಿರೀಕ್ಷೆ ಮಾಡ್ತಿದ್ವಿ. ಮಳೆ ಬರ್ತಾನೆ ಇಲ್ಲ. ಸಾಕಷ್ಟು ಜನ ಮನೆ ಮೇಲ್ಗಡೆ ಒಂದಷ್ಟು ಬೋಲುಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿರುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಮಳೆ ಇಲ್ಲ ಅಂತಂದಾಗ ಹುಲ್ಲು ಸಿಗಲ್ಲ. ಸೊ ಜಾನುವಾರುಗಳಿಗೂ ಮೇವಿನ ಬರ ಕೂಡ ಬಂದಿದೆ. ಈ ನಿಟ್ಟಿನಲ್ಲಿ ಏನ್ ಹೇಳಕ್ ಬಯಸ್ತಾರೆ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ತಂದೆಯವರು ಯಾರನ್ನೇ ನೋಡಿದ್ರು ಊರಲ್ಲಿ ಮಳೆ ಹೇಗಿದೆ, ಬೆಳೆ ಹೇಗಿದೆ ಅಂತ ಕೇಳ್ತಾರೆ. ಎಲ್ಲೋ ಅವರ ಆಶೀರ್ವಾದದಿಂದ, ಅವರ ಒಂದು ಆಶೀರ್ವಾದದಿಂದ ಅತಿ ಶೀಘ್ರದಲ್ಲಿ ಮಳೆ ಬಂದು ನಮ್ಮ ರಾಜ್ಯಕ್ಕೆ ಒಳ್ಳೇದಾದ್ರೆ ಇದಕ್ಕಿನ್ನ ಒಂದು ಒಳ್ಳೆ ಸುದ್ದಿ ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ಆಗತ್ತೆ ಅಂತ ಮನಸ್ಸು ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಆಗ್ತಿತ್ತು ಅಪ್ಪಾಜಿ ಹುಟ್ಟಿದಬ್ಬಕ್ಕೆ, ಇವತ್ತು ಆಗ್ಬೋದೇನೋ ಗೊತ್ತಿಲ್ಲ. ಗಂಧದ ಗುಡಿ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದೆ ಅಪ್ಪಾಜಿ ಅವರು, ದೊಡ್ಡ ಮನೆ, ಕನ್ನಡ ಚಿತ್ರರಂಗ ನೆನಪಾಗುತ್ತೆ. ಚಂದನ ವನಸಿ, ಗಂಧದ ಗುಡಿ ಅಂತ. ಇವತ್ತು ಗಂಧದ ಗುಡಿ ಸಿನಿಮಾನ ಅಪ್ಪಾಜಿ ಮಾಡಿದ್ರು, ಶಿವಣ್ಣ ಅವ್ರು ಮಾಡಿದ್ರು, ಅಪ್ಪು ಅವ್ರು ಮಾಡಿದ್ರು. ಈಗ ಅಶ್ವಿನಿ ಮೇಡಮ್ ಅವರು, ದೊಡ್ಡ ಮನೆ ಎಲ್ಲ ಸೇರಿ ಗಂಧದ ಗುಡಿ ಅಗರಬತ್ತಿ ಒಂದು ಇದಕ್ಕೆ ಬ್ರ್ಯಾಂಡ್ಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಇವತ್ತು ಅಫಿಷಿಯಲಿ ಲಾಂಚ್ ಮಾಡಿದ್ದೀರಾ ಇಲ್ಲಿ ಬರ್ತ್ಡೇ ವಿಶೇಷವಾಗಿ. ಇದು ಯಾವುದೋ ಒಂದು ಶಕ್ತಿ ಮಾಡಿಸ್ತಾ ಇರೋದು ಅಪ್ಪಾಜಿ. ನಮ್ಮಿಂದ ನಾವು ಅಂದ್ರೆ ಅದು ತಪ್ಪಾಗುತ್ತೆ. ಯಾವುದೋ ಒಂದು ಶಕ್ತಿ ಇವೆಲ್ಲ ಮಾಡಿಸ್ತಾ ಇದೆ. ಅವನು ನೋಡಿ ಗಂಧದ ಕಡಿ ಬಂದು ದೇವ್ರ ಹತ್ರ ಹೋಗಿ ಸೇರ್ತಾ ಇದ್ದಾನೆ. ಗಂಧದ ಕಡಿ ಇದರಿಂದನೇ ದೇವ್ರನ್ನ ಬೇಗ ನಾವು ರೀಚ್ ಆಗೋದು, ಸೇರೋದು. ಅದರಲ್ಲಿ ಬಂದಾಯ್ತು. ಅವನು ಎಲ್ಲ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟ ಇದ್ದ. ಅವನು ಒಂಥರ ದೇವ್ರು ಆಗ್ಬಿಟ್ಟ. ಅವನ್ನ ದೇವ್ರು ಮಾಡಿದ್ ಯಾರು? ನೀವು ಅಭಿಮಾನಿ ದೇವ್ರುಗಳೇ ಅವ್ರನ್ನ ದೇವ್ರು ಮಾಡಿದ್ರು.